ಚೆನ್ನಾಗಿದೆ ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ಸ್ ಬಂದು ನೋಡಿ. ಎಲ್ಲೂ ನಿಮ್ಗೆ ಬೋರ್ ಮಾಡಲ್ಲ. ಲೈವ್ಲಿ ಆಗಿಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಸರ್. ಲೈವ್ಲಿ ಆಗಿದೆ. ಕಾಮಿಡಿ ಇಷ್ಟ ಆಯ್ತು, ಮತ್ತೆ ಪಿಕ್ಚರೈಸೇಷನ್ ತುಂಬಾ ಇಷ್ಟ ಆಯ್ತು ಸರ್. ಅವ್ರ ಅಮ್ಮಂದು ಕರ್ಕೊಂಡಾಗ ಬರುತ್ತಲ್ಲ, ಎಮೋಷನ್ಸ್ ತುಂಬಾ ಇಷ್ಟ ಆಯ್ತು. ತುಂಬಾ ಖುಷಿ ಆಗಿದೆ. ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ಪ್ರೀಮಿಯರ್ ಶೋ ನೋಡಿದ್ದೆ. ಸ್ವಲ್ಪ ಅಲರ್ಟ್ನೆಸ್ ಬೇಕು ಅಂತ ಅನ್ನಿಸ್ತು. ಕೆಲವೊಂದು ಚಿಕ್ಕ ಪುಟ್ಟ ಕನ್ಫ್ಯೂಷನ್ಸ್ ಇತ್ತು. ಸೆಕೆಂಡ್ ಟೈಮ್ ನೋಡಿದಾಗ ಎಲ್ಲ ಕ್ಲಿಯರ್ ಆಗಿದೆ. ಆಸ್ ಐ ಸೆಡ್, ಫಸ್ಟ್ ಹಾಫ್ ಕಾಮಿಡಿ ಸಖತ್ತಾಗಿ ಹೋಗಿದೆ. ಸೆಕೆಂಡ್ ಹಾಫ್ ಮುಗ್ದಿದ್ದೇ ಗೊತ್ತಾಗಿಲ್ಲ, ತುಂಬಾ ಕಮ್ಮಿ ಅಂತ ಅನ್ಸ್ಬಿಡ್ತು. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ನನ್ನ ಪಾತ್ರನೂ ಅಷ್ಟೇ ತುಂಬಾ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಆಲ್ರೆಡಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಸಿಗ್ತಾ ಇದೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟು. ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಸಮೇತ ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ. ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸಿಂಪಲ್ ಆಗಿ ಈ ಸಿನಿಮಾನ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ನನಗೆ ಮೆಸೇಜ್ ಇಷ್ಟ ಆಯಿತು. ಅವರು ಆ್ಯಕ್ಚುಲ್ ಆಗಿ ಮಗು ಇದ್ದಾಗ ಅವ್ರಿಗೆ ಬಂದಿರೋ ಒಂಥರ ಸೈಕಾಟಿಸ್ಟ್ ಆಗ್ಬಿಡ್ತಾರಲ್ಲ, ಅದನ್ನು ಟ್ರೀಟ್ಮೆಂಟ್ ಹೆಂಗೆ ಮಾಡ್ಬೋದು, ಯಾವ ಥರ ಆಗುತ್ತೆ, ಯಾವ ಥರ ಇಂಪ್ರೆಸ್ ಆಗುತ್ತೆ ಅನ್ನೋದು ತೋರಿಸಿದ್ದಾರೆ. ಇಷ್ಟ ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ. ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ. ಸೊ ಕ್ಯಾರೆಕ್ಟರೇಷನ್ ಸಖತ್ತಾಗಿದೆ. ಸೊ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ಒಂದು ಫ್ಯಾಮಿಲಿ ಎಂಟರ್ಟೈನ್ ಅಂತಾನೆ ಹೇಳ್ಬೋದು. ಸರ್ ಹೋಲಿಸ್ಬೋದು ಸರ್, ಇಲ್ಲ ನಾನು ಹೇಳಲ್ಲ. ಬಟ್ ಆ ಕಾನ್ಸೆಪ್ಟೇ ಬೇರೆ ಇದೆ, ಇದೇ ಬೇರೆ ಇದೆ. ಬಟ್ ಇಫ್ ಯು ಟೇಕ್ ಇಟ್ ಆಸ್ ಎ ಥ್ರಿಲ್ಲರ್ ಆರ್ ಸಸ್ಪೆನ್ಸ್ ಥ್ರಿಲ್ಲರ್, ಎಸ್ ಇಟ್ಸ್ ಎ ಗುಡ್ ಮೂವಿ. ಗುಡ್ ಟು ವಾಚ್. ಆಕ್ಚುಲಿ ನಾನು ಈ ಸಿನಿಮಾ DOP, ಸೊ ಚೆನ್ನಾಗೆ ಮಾಡಿದೀವಿ ವರ್ಕ್ ಅಂತ ಅನ್ಕೊಂಡಿದ್ದೀನಿ. ಹೊಸ ಪ್ರಯತ್ನ. ಸೊ ಜನ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಕರ್ನಾಟಕನ ಒಂದು ಬೇರೆ ಲೆವೆಲ್ಗೆ ತಗೊಂಡೋಗೋ ಥರ ಪ್ರಾಜೆಕ್ಟ್ಗಳು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಕಲ್ಪ ಈಗ ನೋಡ್ಕೊಂಡು ಬಂದೆ ನಾನು. ತುಂಬಾ ಒಳ್ಳೆ ವೆಲ್ ಕ್ರಾಫ್ಟೆಡ್ ಮೂವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ನೋಡಿ, ಮೊದಲು ಅಲಂಕಾರದ ಬಗ್ಗೆ ಮಾತಾಡ್ತೀನಿ. ಈ ಕಥೆಯನ್ನ ಹೇಳಲಿಕ್ಕೆ ಅವರು ಬಳಸಿದ ಕ್ಯಾಮ್ರಾವನ್ನ ಬಳಸಿದ ರೀತಿ, ಅದಕ್ಕೆ ಅಲಂಕಾರ, ಅದಕ್ಕೆ ತುಂಬಾ ಸಾಥ್ ಕೊಟ್ಟಿರುವಂತ ಮ್ಯೂಸಿಕ್, ಎಡಿಟಿಂಗ್ ಪ್ಯಾಟರ್ನ್, ಇವೆಲ್ಲವೂ ತುಂಬಾ ಅಚ್ಚುಕಟ್ಟಾಗೆ, ಎಲ್ಲೂ ಕೂಡ ಯಾರೋ ಹೊಸಬ್ರು ಮಾಡಿರೋ ಸಿನಿಮಾ ಅಂತ ಅನ್ಸಲ್ಲ. ತಾನೇ ನಟಿಸಿ, ತಾನೇ ಬರೆದು, ತಾನೇ ನಿರ್ದೇಶಿಸಿ